ವಾತಾವರಣದಲ್ಲಿ ಸೂಟಬಲ್ ಕಂಡೀಷನ್ ಅಂತ ನಾವ್ ಏನ್ ಹೇಳ್ತೀವಿ, ಆ ತರ ಸಮಯದಲ್ಲಿ 100 ರಿಂದ 1000 ವರ್ಷ ಕೂಡ ಮೂಳೆಗಳು ಉಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ತವೆ. ಅಂತ ನಾವು ಮಾತಾಡ್ತಿದೀವಿ, ಯಾವ ಒಂದು ಅಂಗಾಂಗಗಳು ಮೊದಲನೇದಾಗಿ ಡಿಕಂಪೋಸ್ ಆಗುತ್ತೆ, ಕೊನೆಯದಾಗಿ ಯಾವ್ದು ಡಿಕಂಪೋಸ್ ಆಗುತ್ತೆ ಅನ್ನೋ ಪ್ರಶ್ನೆ ಏನಾದ್ರು ಬಂತು ಅಂದ್ರೆ, ಇಂಥ ಒಂದು ಆರ್ಗನ್ನು ಇವಾಗ್ಲೇ ಡಿಕಂಪೋಸ್ ಆಗುತ್ತೆ ಅಂತ ಒಂದು ಪ್ರಿಸೈಸ್ ಆಗಿ ಹೇಳಲಿಕ್ಕೆ ಆಗಿಲ್ಲ ಅಂದ್ರೂ, ಆಸ್ ಪರ್ ಮೆನಿ ಸ್ಟಡೀಸ್, ಕೆಲವು ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದ್ರೆ, ಈ ಸಾಫ್ಟ್ ಟಿಶ್ಯೂಸ್ ಅಂತ ಏನ್ ಹೇಳ್ತೀವಿ ಅವುಗಳು ಫಸ್ಟ್ ಡಿಕಂಪೋಸ್ ಆಗ್ತವೆ. ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ಈ ಟ್ರಾಕಿಯಾ ಮತ್ತು ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸನಾಳ ಮತ್ತು ಧ್ವನಿ ಪೆಟ್ಟಿಗೆ ಅಂತ ಏನ್ ಹೇಳ್ತೀವಿ, ಈ ಒಂದು ಜಾಗದಲ್ಲಿ ಡಿಕಂಪೋಸಿಷನ್ ಪ್ರಥಮವಾಗಿ ಶುರು ಆಗ್ತದೆ. ಏನಕ್ಕೆ ಅಂದ್ರೆ, ಈ ಶ್ವಾಸನಾಳ ಏನಿರುತ್ತೆ ಅಲ್ಲಿಂದ, ಅಂದ್ರೆ ನಮ್ಮ ಮೂಗಿನಿಂದ ಬಾಯಿನಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರ್ತವೆ ಅವು ಹೋಗೋದ್ರಿಂದ ಅಲ್ಲಿ ಡಿಕಂಪೋಸಿಷನ್ ಬಹಳ ವೇಗವಾಗಿ ಶುರುವಾಗ್ತದೆ. ನಂತರ ಬಂದ್ರೆ ಮಕ್ಕಳು ಅಥವಾ ಮಗುಗಳು ಅಂತ ತಗೊಂಡಾಗ ಮೆದುಳು ನೆಕ್ಸ್ಟ್ ಸ್ಟೇಜ್ಗೆ ಬರುತ್ತೆ ಡಿಕಂಪೋಸ್ ಆಗ್ಲಿಕ್ಕೆ. ಅದೇ ಒಬ್ಬ ಅಡಲ್ಟ್ ವಯಸ್ಸಿಗರು ಅಥವಾ ವಯಸ್ಸಿಗರಿಗಿಂತ ಹೆಚ್ಚಿನ ವಯಸ್ಸಾದವರಿಗೆ ಈ ಶ್ವಾಸನಾಳ ಮತ್ತೆ ಧ್ವನಿ ಪೆಟ್ಟಿಗೆ ನಂತರ ಡಿಕಂಪೋಸ್ ಶುರು ಆಗೋದು ಹೊಟ್ಟೆ ಭಾಗದಲ್ಲಿ, ಸ್ಟಮಕ್ ಅಂತ ನಾವೇನ್ ಹೇಳ್ತೀವಿ ಆ ಜಾಗದಲ್ಲಿ. ಅದಾದ ನಂತರ ನೆಕ್ಸ್ಟ್ ಇಂಟೆಸ್ಟೈನ್, ಕರಳುಗಳು. ಓಕೆ, ಅದ ನಂತರ ಕೆಲವು ಆರ್ಗನ್ಗಳಿವೆ, ಸ್ಪ್ಲೀನ್ ಅಂತ ಹೇಳ್ತೀವಿ, ಲಿವರ್. ಓಕೆ, ಅದಾದ ನಂತರ ನಿಮ್ಗೆ ವಯಸ್ಸಿಗರ ಮೆದುಳಿಗೆ ಎಫೆಕ್ಟ್ ಆಗ್ತದೆ, ಡಿಕಂಪೋಸಿಷನ್ ಅನ್ನೋದಾಗ್ತದೆ. ಅದಾದ ನಂತರ ಈ ಕೆಲವು ಆರ್ಗನ್ಗಳು ನಿಧಾನವಾಗಿ ಕೊಳಿಲಿಕ್ಕೆ ಬರುವಂತದ್ದಾದ್ರೆ ನೆಕ್ಸ್ಟ್ ಹೃದಯ ಬರುತ್ತೆ, ಅದಾದ್ಮೇಲೆ ಲಂಗ್ಸ್, ಕಿಡ್ನಿ, ಈ ತರ ಡಿಕಂಪೋಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರೀತಿನಲ್ಲಿ ಯೂಶುವಲಿ ಒಂದು ಹೇಳ್ಬೇಕಂದ್ರೆ 3 ರಿಂದ 4 ವಾರಗಳಾಗ್ತವೆ ಈ ಎಲ್ಲಾ ಆರ್ಗನ್ಗಳು ಡಿಕಂಪೋಸ್ ಆಗ್ಲಿಕ್ಕೆ. ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ, 3 ರಿಂದ 5 ವಾರಗಳಾಗ್ತವೆ ಈ ಎಲ್ಲಾ ಒಂದು ಆರ್ಗನ್ಗಳು ಡಿಕಂಪೋಸ್ ಆಗ್ಲಿಕ್ಕೆ. ಇದು ಒಂದು ಡೈರೆಕ್ಟ್ ಆಗಿ ದೇಹನ ಯಾವುದೇ ಪೆಟ್ಟಿಗೆನಲ್ಲಿ ಹಾಕದೆ ಹಾಗೆ ಕೂತಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋಂತ ಟೈಮ್ ಲೈನ್ ಒಂದು ಬರ್ತದೆ. ಅದಾದ್ಮೇಲೆ ದೇಹನ ಎಷ್ಟು ಆಳವಾಗಿ ಊತಿದ್ರೆ ಯಾವೊಂದು ಸಮಯದಲ್ಲಿ, ಅಂದ್ರೆ ಯಾವ ಒಂದು ಟೈಮ್ ಲೈನ್ ಅಲ್ಲಿ ಡಿಕಂಪೋಸಿಷನ್ ಆಗ್ತದೆ ಅನ್ನೋ ಪ್ರಶ್ನೆ ಮಾತಾಡೋದಾದ್ರೆ, ಒಂದು ಸೈಂಟಿಫಿಕ್ ಸ್ಟಡಿ ಪ್ರಕಾರ ಹೇಳೋದಾದ್ರೆ, ಹಿಂದಿನ ಎಷ್ಟೋ ಕೇಸ್ ಸ್ಟಡಿಗಳು ನಾವು ನೋಡಿದಾಗ 1.2 ಅಂದ್ರೆ 1.2 ಮೀಟರ್ 1.2 ಮೀಟರ್ಗಿಂತ ಹೆಚ್ಚಿನ ಆಳದಲ್ಲಿ ಏನಾದ್ರೂ ದೇಹನ ಊತಿದಾದ್ರೆ ಡಿಕಂಪೋಸಿಷನ್ ಪ್ರೋಸೆಸ್ ತುಂಬಾ ನಿಧಾನವಾಗ. ನಾನು ಹಿಂದೆ ನಿಮ್ಗೆ ಹೇಳಿದೆ 3 ರಿಂದ 5 ವಾರ ಅಥವಾ ಏನು ತಿಂಗಳುಗಳು ತಗೋಬಹುದು ಅಂತ ಏನ್ ಹೇಳಿದೆ, ಯಾವ್ದಕ್ಕೆ? ಈ ಸಾಫ್ಟ್ ಟಿಶ್ಯೂ ಅವುಗಳು ಡಿಕಂಪೋಸ್ ಆಗ್ಲಿಕ್ಕೆ. ಅದು 1 ವರ್ಷ 1 ವರ್ಷದಕ್ಕಿಂತ ಹೆಚ್ಚು ಕೂಡ ನಿಧಾನ ಆಗ್ಬೋದು ತುಂಬಾ ಆಳವಾಗಿ ಕೂತಿದ್ದಂತ ಸಂದರ್ಭದಲ್ಲಿ. ಯೂಶಲಿ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೇಕಂದ್ರೆ 1.2 ಮೀಟರ್ ಇಂದ ಒಳಗೆ ಹೂತಿದ್ದಾದ್ರೆ. ಅದೇ ನಾನು ಹೇಳಿದಂತ ಒಂದು ಡೆಪ್ತ್ ಏನಿದೆ ಅದಕ್ಕಿಂತ ಮೇಲೆ ಶಾಲೋ ಲೆವೆಲ್ ನಲ್ಲಿ, ಓಕೆ, ಅಂದ್ರೆ ನೆಲಕ್ಕೆ ಹತ್ರವಾದ ಹಾಗೆ ಯಾಕೆಂದ್ರೆ ನೀರ್ ಬಿದ್ದೋ ಅಥವಾ ಏನೇ ಒಂದು ಮಣ್ಣಿನ ಮುಖಾಂತರ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ದಾರಿ ಮಾಡ್ಕೊಳ್ಳೋದು ಈಸಿ ಆಗ್ತದೆ ಯಾವಾಗ ದೇಹ ತುಂಬಾ ನೆಲಕ್ಕೆ ಹತ್ರವಾಗಿ ಕೂತಂತ ಸಂದರ್ಭದಲ್ಲಿ. ಅವಾಗ ಡಿಕಂಪೋಸಿಷನ್ ಏನಿರುತ್ತೆ ಅದು ಒಂದು 5 ವಾರ ಅಥವಾ 3 ತಿಂಗಳಲ್ಲೇ
ತುಂಬಾ ಮೇಜರ್ ಡಿಕಂಪೋಸಿಷನ್ ಆಗುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಎಲ್ಲೇ ಹೂತಂತ ಸಂದರ್ಭದಲ್ಲೂ ಮೂಳೆಗಳು, ಹಲ್ಲುಗಳು ಅಥವಾ ಕೂದಲು ಇವುಗಳ ಡಿಕಂಪೋಸಿಷನ್ ತುಂಬಾ ನಿಧಾನವಾಗಿ ಆಗ್ತದೆ. ಯಾಕೆಂದ್ರೆ ಇವುಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಡಿಗ್ರೇಡ್ ಆಗಲ್ಲ ಅಥವಾ ಡಿಸ್ಇಂಟಿಗ್ರೇಟ್ ಆಗಲ್ಲ. ಈ ಒಂದು ಮೂಳೆ, ಕೂದಲು, ಉಗುರುಗಳು ಅಂತ ಬಂದಾಗ ಈ ನಮ್ಮ ಮಣ್ಣಲ್ಲಿ ಏನು ಕೆಮಿಕಲ್ಸ್ ಇರ್ತವೆ ಅವುಗಳ ಜೊತೆ ಅದು ರಿಯಾಕ್ಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗುವಂತ ಪ್ರಸಂಗದಿಂದ ಮಾತ್ರ ಇವುಗಳು ಒಂದೇನು ಕಂಪ್ಲೀಟ್ ಕೊಳೆಯುವಂಥದ್ದು ಆಗ್ತದೆ. ಅದೇ ಈ ಒಂದು ಏನು ಸಮಯ ಟೈಮ್ ಲೈನ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಎಷ್ಟೋ ಒಂದು ವಿಚಾರಗಳು ಕಾರಣಗಳಾಗ್ತವೆ. ಅದು ವೇಗವಾಗಿ ಆಗ್ಲಿಕ್ಕೆ ಅಥವಾ ತುಂಬಾ ನಿಧಾನಕ್ಕಾಗ್ಲಿಕ್ಕೆ. ಒಂದು ವಾತಾವರಣ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಂತ ನಾವೇನ್ ಹೇಳ್ತೀವಿ. ಈ ಡ್ಯಾಂಪ್ ರೀಜನ್ಸ್ ಅಂದ್ರೆ ಎಲ್ಲಿ ತುಂಬಾ ನೀರು, ಕೊಳಚೆ, ಈ ತರ ಜಾಗಗಳಲ್ಲಿ ಡಿಕಂಪೋಸಿಷನ್ ತುಂಬಾ ವೇಗವಾಗಿ ಆಗ್ತದೆ. ಅದೇ ನಾವು ತುಂಬಾ ಹೈ ಟೆಂಪರೇಚರ್, ಓಕೆ, ಈ ಡೆಸರ್ಟ್ ಆತರ ಜಾಗಗಳು ಅಥವಾ ಅತಿ ಟೆಂಪರೇಚರ್ ಇರುವಂತ ಜಾಗಗಳಾದ್ರೆ ಇಲ್ಲಿ ನಿಮ್ಗೆ ಡಿಕಂಪೋಸಿಷನ್ ಗಿಂತ ಹೆಚ್ಚಾಗಿ ಮಮ್ಮಿಫಿಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ಸ್ಕೆಲಿಟನೈಸೇಷನ್. ವೇಗವಾಗಿ ಒಂದು ಸಾಫ್ಟ್ ಟಿಶ್ಯೂಗಳು ಡಿಕಂಪೋಸ್ ಆಗ್ಬಿಡ್ತವೆ. ಆದ್ರೆ ಮೂಳೆಗಳು ಮತ್ತೆ ಕೂದಲು, ಬುಗ್ರು ಇವೆಲ್ಲ ಒಂದು ಕಂಡೀಷನ್, ಇಂಟ್ಯಾಕ್ಟ್ ಕಂಡೀಷನ್ ಅಲ್ಲಿ ಇರುತ್ತವೆ. ಇದು ಬಿಟ್ಟು ಎಷ್ಟು ಡೀಪ್ ಆಗಿ ದೇಹನ ಹೂಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾವ ರೀತಿ ಹೂಳಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಕೇಸ್ಗಳಲ್ಲಿ ಅಥವಾ ಎಷ್ಟೋ ಕಡೆ ನಾವು ಓದಿರೋ ಪ್ರಕಾರ ಹೇಗೆ ಅಂದ್ರೆ, ಈ ದೇಹನೇನಾದ್ರೂ ಮರದ ಪೆಟ್ಟಿಗೆ ಅಥವಾ ಈ ಕಫನ್ ಅಂತ ಏನ್ ಹೇಳ್ತಾರೆ ಕೆಲವು ಸಂದರ್ಭಗಳಲ್ಲಿ, ಅಥವಾ ಕೆಲವು ಒಂದೇನು ರಿಲಿಜನ್ಗಳಲ್ಲಿ ಈ ಕಫನ್ ಅಂದ್ಬಿಟ್ಟು ಒಂದು ಮರದ ಪೆಟ್ಟಿಗೆಯಲ್ಲಿ ದೇಹನ ಇಟ್ಟು ಹೂಳ್ತಾರೆ. ಅಂತ ಪರಿಸ್ಥಿತಿಗಳಲ್ಲಿ ಈ ಕೊಳೆಯೋ ಅಂತ ಏನು ಪ್ರಕ್ರಿಯೆ ಇದೆ ಅದು ತುಂಬಾ ನಿಧಾನವಾಗಿ ಆಗ್ತದೆ. ಯಾಕೆಂದ್ರೆ ಮೊದಲು ಆ ಒಂದು ಪೆಟ್ಟಿಗೆ ಕೊಳಿತದೆ, ಅಥವಾ ಒಂದು ಮೆಟಲ್ ಆ ತರ ಏನಾರು ಇತ್ತು ಅಂದ್ರೆ ಅದು ಫಸ್ಟ್ ಕೊರೋಡ್ ಆಗ್ತದೆ. ಅದಾದ ನಂತರ ಮೈಕ್ರೋ ಆರ್ಗಾನಿಸಮ್ಸ್ ಒಳಗೆ ಎಂಟ್ರಿ ಕೊಟ್ಟು ನಂತರ ಅದು ದೇಹದ ಮೇಲೆ ಒಂದು ಡಿಕಂಪೋಸಿಷನ್ ಪ್ರೊಸೆಸ್ ನ ಶುರು ಮಾಡೋದ್ರಿಂದ ಅಲ್ಲಿ ಸಮಯ ಜಾಸ್ತಿ ಆಗ್ತದೆ. ಸೊ ಈ ತರ ಒಂದು ವಿಚಾರಗಳು ಡಿಕಂಪೋಸಿಷನ್ ನ ಒಂದು ಸಮಯನ ಡಿಲೇ ಅಥವಾ ತುಂಬಾ ವೇಗವಾಗಿ ಆಗ್ಲಿಕ್ಕೆ ಒಂದು ಕಾರಣಗಳಾಗ್ತವೆ. ನೆಕ್ಸ್ಟ್, ಈಗ ತುಂಬಾ ಸಮಯಗಳಾಗಿದೆ ಅಂದಾಗ ನಮ್ಗೆ ಮೂಳೆಗಳು ಈ ತರ ಸಿಕ್ಕಾಗ ಇದನ್ನ ತಗೊಂಡು ನಾವ್ ಏನ್ ಮಾಡ್ಬೋದಿರುತ್ತೆ. ಮೂಳೆಗಳು ಅಂತ ಬಂದಾಗ ಯೂಶಲಿ ಕೆಲವು ಮೂಳೆಗಳು ನಮ್ಗೆ ತುಂಬಾ ಪ್ರಾಮುಖ್ಯವಾಗಿ ಅಥವಾ ಮುಖ್ಯವಾಗಿ ನಮ್ಗೆ ಹೆಲ್ಪ್ ಆಗ್ತದೆ ಫೋರೆನ್ಸಿಕ್ ಅನಾಲಿಸಿಸ್ ಮಾಡ್ಲಿಕ್ಕೆ. ಯೂಶಲಿ ನಾವು ಟೀತ್ ಕನ್ಸಿಡರ್ ಮಾಡ್ತೀವಿ, ಹಲ್ಲುಗಳು ಅಥವಾ ಸ್ಕಲ್, ತಲೆಬುರುಡೆ, ಇನ್ನು ತೊಡೆ ಭಾಗದ ಮೂಳೆಗಳು, ಮತ್ತೆ ಕಾಲಿನ ಭಾಗದ ಮೂಳೆಗಳು, ಎಲುಬುಗಳು ಅಂತ ಏನ್ ಹೇಳ್ತೀವಿ. ಸೊ ಈ ಒಂದು ಮೂಳೆಗಳಿಂದ ನಾವು ಎಷ್ಟೋ ವಿಚಾರಗಳನ್ನ ಕಂಡಿಡ್ಕೋಬಹುದಿರುತ್ತೆ. ಮೊದಲನೇದಾಗಿ ನಮ್ಗೆ ಈ ತರ ಮೂಳೆಗಳು ಸಿಕ್ಕಾಗ ಫಸ್ಟ್ ನಾವು ಮಾಡುವಂತ ಟೆಸ್ಟ್ ಏನಂದ್ರೆ, ಅದು ಅಸಲಿ ಮೂಳೆಗಳೋ ಇಲ್ವೋ ಅಂತ ನಾವು ಕಂಡಿಡ್ಕೋಬೇಕಾಗುತ್ತೆ. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಫಸ್ಟ್ ಆಫ್ ಆಲ್ ಅದು ನಿಜವಾಗ್ಲೂ ಮೂಳೆನೇನಾ ಅಂತ ತಿಳ್ಕೊಳ್ಳೋದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನಂತರ ಸ್ಪೀಶೀಸ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಅದು ಮೂಳೆ ಆಗಿದ್ದೇ ಆದ್ರೆ ಅದು ಮನುಷ್ಯನ ಮೂಳೆಯೋ ಅಥವಾ ಯಾವುದಾದ್ರೂ ಬೇರೆ ಪ್ರಾಣಿಯ ಮೂಳೆನ ಅಂತ ತಿಳ್ಕೊತೀವಿ. ಒಂದು ಸಾರಿ ಅದು ಒಂದು ಮನುಷ್ಯನ ಮೂಳೆ ಅಂತ ತಿಳಿದಂತ ಸಂದರ್ಭದಲ್ಲಿ ನಾವು ಮುಂದಿನ ಪರೀಕ್ಷೆಗಳಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊತೀವಿ. ಆ ವಿಚಾರಗಳೇನಂದ್ರೆ, ಫಸ್ಟ್ ಸೆಕ್ಸ್ ಡಿಟರ್ಮಿನೇಷನ್, ಅಂದ್ರೆ ಅದು ಒಂದು ಗಂಡಿಗೆ ಸೇರಿದಂತ ಮೂಳೆಯೋ ಅಥವಾ ಒಂದು ಹೆಣ್ಣಿಗೆ ಸೇರಿದಂತ ಮೂಳೆಯೋ, ಮೇಲ್ ಅಥವಾ ಫಿಮೇಲ್ ಬಿಲಾಂಗ್ ಟು ಮೂಳೆನೋ ಅಲ್ವೋ ಅಂತ ತಿಳ್ಕೊತೀವಿ. ನೆಕ್ಸ್ಟ್, ಒಂದು ಅಪ್ರಾಕ್ಸಿಮೇಟ್ ಏಜ್, ವಯಸ್ಸು,
ಆ ಒಂದು ಮೂಳೆಯ ವಯಸ್ಸು ಅಂದ್ರೆ ಆ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಅವರ ಒಂದು ಗನಿಷ್ಠ ವಯಸ್ಸೇನಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಬೋದಿರುತ್ತೆ. ಅದಾದ ನಂತರ ಬರೀ ಮೂಳೆಗಳು ಸಿಕ್ಕಿದಾದಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಸಾಯ್ಲಿಕ್ಕೆ ಕಾರಣ ಅಂದ್ರೆ ಈ ವ್ಯಕ್ತಿ ಮರ್ಡರ್ ಆಗಿ ಸತ್ರು ಅಥವಾ ನ್ಯಾಚುರಲ್ ಆಗಿ ಡೆತ್ ಕಾಸ್ ಆಗಿದೆಯೋ ಅಂತ ಬರೀ ಮೂಳೆಯನ್ನ ಎಕ್ಸಾಮಿನೇಷನ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆ ಮೂಳೆ ಮೇಲೆ ಯಾವುದೇ ರೀತಿಯಾದಂತ ಪೆಟ್ಟು ಬಿದ್ದಿದ್ದು ಅಥವಾ ಆ ಮೂಳೆಗೆ ಏನೋ ಫ್ರಾಕ್ಚರ್ ಆಗಿದ್ದು, ಯಾವುದೇ ಒಂದು ಆ ವಸ್ತುವಿಂದ ಆ ಮೂಳೆಗೆ ಪೆಟ್ಟು ಬಿದ್ದಿದ್ದು, ಆ ಪೆಟ್ಟಿಂದ ವ್ಯಕ್ತಿ ಸತ್ತಿದ್ರೆ ಆ ಮೂಳೆಗಾಗಿರುವಂತ ಡ್ಯಾಮೇಜ್, ಇಂಜುರಿ ಅಂತ ಏನ್ ನಾವು ಹೇಳ್ತೀವಿ, ಅದ್ರ ಮುಖಾಂತರ ಅಥವಾ ಅದ್ರ ಸಹಾಯದಿಂದ ನಾವು ಹೇಳ್ಬೋದು ವ್ಯಕ್ತಿಗೆ ದ ಪರ್ಸನ್ ಮೈಟ್ ಹ್ಯಾವ್ ಗಾನ್ ಥ್ರೂ ಹೋಮಿಸೈಡ್ ಅಥವಾ ಆ ವ್ಯಕ್ತಿ ಹೋಮಿಸೈಡ್ ಇಂದ ಸತ್ತಿರಬಹುದು ಅನ್ನೋ ವಿಚಾರ ನಾವು ಹೇಳ್ಬೋದಿರುತ್ತೆ. ಅದು ಬಿಟ್ಟು ಮೂಳೆ ಮೇಲೆ ಯಾವುದೇ ರೀತಿ ಇಂಜುರಿಗಳಿಲ್ಲ ಅಥವಾ ಡ್ಯಾಮೇಜ್ ಇಲ್ಲ ಅಂತ ಆಯ್ತು ಅಂದ್ರೆ ನಾವು ಅದು ಮರ್ಡರ್ ಅಥವಾ ನ್ಯಾಚುರಲ್ ಡೆತ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸರಿನಾ? ಸೊ ಈ ತರ ಒಂದು ನಮಗೆ ಮೂಳೆ ಸಿಕ್ಕಂತ ಸಂದರ್ಭದಲ್ಲಿ ಟೆಸ್ಟ್ ಗಳ ಮುಖಾಂತರ ಈ ವಿಚಾರಗಳನ್ನ ನಾವು ಹೇಳ್ಬೋದಿರುತ್ತೆ. ಅದೇ ಈ ಟೆಸ್ಟ್ ನ ಕಂಡಕ್ಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಹಿಡಿಬಹುದು ಏನು ಅನ್ನೋ ವಿಚಾರಕ್ಕೆ ಮಾತಾಡೋದಾದ್ರೆ, ಯೂಶಲಿ ಈ ತರ ಟೆಸ್ಟ್ ಗಳು ನಾವು FSL ನಲ್ಲಿ ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗಳಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ಇರುತ್ತೆ, ತುಂಬಾ ವಿಭಿನ್ನವಾದ ಡಿಪಾರ್ಟ್ಮೆಂಟ್ ಇರುತ್ತೆ. ಫಾರೆನ್ಸಿಕ್ ಬ್ಯಾಲಿಸ್ಟಿಕ್ಸ್ ಹೇಳ್ತೀವಿ ಅಥವಾ ಕ್ವೆಶ್ಚನ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಅಥವಾ ಫಿಂಗರ್ ಪ್ರಿಂಟ್ ಡಿಪಾರ್ಟ್ಮೆಂಟ್, ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್, ಈ ತರ ತುಂಬಾ ವಿಭಿನ್ನವಾದ ಡಿಪಾರ್ಟ್ಮೆಂಟ್ ಗಳು ಇರ್ತವೆ. ಈ ಒಂದು ವಿಭಿನ್ನ ಡಿಪಾರ್ಟ್ಮೆಂಟ್ ಗಳಲ್ಲೇ ಒಂದು ಡಿಪಾರ್ಟ್ಮೆಂಟ್ ಬಂದು ಫಾರೆನ್ಸಿಕ್ ಆಂಥ್ರೋಪಾಲಜಿ. ಸೊ ಇದರಲ್ಲಿ ನಾವು ಫಾರೆನ್ಸಿಕ್ ಆಸ್ಟಿಯಾಲಜಿ ಮೆಥಡ್ ಗಳ ಪ್ರಕಾರ ನಾವು ಈ ಮೂಳೆಗಳ ಮೇಲೆ ಫಾರೆನ್ಸಿಕ್ ಅನಾಲಿಸಿಸ್, ಕಂಪ್ಯಾರಿಸನ್ ಅಥವಾ ಇವ್ಯಾಲ್ಯೂಯೇಷನ್ ನ ಕಂಡಕ್ಟ್ ಮಾಡಿ ನಾವು ಈ ಮೂಳೆ ಹೇಗೆ ಯಾವ ವ್ಯಕ್ತಿಗೆ ಸೇರಿದ್ದು ಅಂದ್ರೆ ಲೈಕ್ ಒಂದು ಗಂಡಿಗೆ ಸೇರಿದ್ದೋ ಹೆಣ್ಣಿಗೆ ಸೇರಿದ್ದೋ ಅಂತ ಕಂಡುಹಿಡಿಯೋದು ಇರ್ಬೋದು, ಅಥವಾ ವಯಸ್ಸು ಏನಾಗಿತ್ತು ಆ ವ್ಯಕ್ತಿ ಸತ್ತಂತ ಸಮಯದಲ್ಲಿ ಅದನ್ನ ಹೇಳ್ಬೋದು ಇರುತ್ತೆ. ಮತ್ತೆ ಸ್ಟೇಚರ್ ಡಿಟರ್ಮಿನೇಷನ್ ಅಂತಾನು ಹೇಳ್ತೀವಿ, ಅಂದ್ರೆ ಆ ವ್ಯಕ್ತಿಯ ಎತ್ತರ ಏನಿತ್ತು, ವಾಟ್ ವಾಸ್ ದ ಹೈಟ್ ಆಫ್ ದ ಪರ್ಸನ್, ಅದನ್ನು ಕಂಡಿಡಬಹುದಾಗಿರುತ್ತೆ. ಅದು ಬಿಟ್ಟು ಒನ್ ಆಫ್ ದ ಫೋರ್ಮೋಸ್ಟ್ ಅಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ DNA ಅನಾಲಿಸಿಸ್ ಆಗಿರುತ್ತೆ. ಆ ಮೂಳೆಗಳು ನಮ್ಗೆ ಏನ್ ಸಿಕ್ಕಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಹಲ್ಲುಗಳು, ತಲೆಬುರುಡೆ ಮತ್ತೆ ಎಲುಬುಗಳು ಅಂದ್ರೆ ಟೈ ಬೋನ್ ಅಥವಾ ಲೆಗ್ ಬೋನ್ಸ್, ಇವುಗಳಲ್ಲಿ ನಾವು DNA ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಐಡೆಂಟಿಫೈ ಮಾಡ್ಬೋದಿರುತ್ತೆ. ಬಟ್ ಆ ಐಡೆಂಟಿಫಿಕೇಶನ್ಗೂ ಒಂದು ಪ್ರಾಸೆಸ್ ಇರುತ್ತೆ. ನಮ್ಗೇನು DNA ಪ್ರೊಫೈಲ್ ಸಿಗುತ್ತೆ ಈ ಮೂಳೆಗಳಿಂದ ನಾವು ಮಾಡಿದಾಗ, ಅದನ್ನ ಆ ಒಂದು ಏನು ಬಾಡಿ ಇರುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವ್ರ DNA ನಮಗ್ ಬೇಕಿರುತ್ತೆ ಮ್ಯಾಚ್ ಮಾಡಿ ಹೇಳಲಿಕ್ಕೆ. ಸೊ ಇದೆಲ್ಲ ಪ್ರೋಸೆಸ್ ನಿಮ್ಗೆ ಒಂದು ಟೈಮ್ ಕನ್ಸ್ಯೂಮಿಂಗ್ ಇದ್ದೇ ಇರುತ್ತೆ. ಮಿನಿಮಮ್ 15 ದಿನನಾದ್ರೂ ಹಿಡಿಬಹುದು, ಅದು 3-4 ವಾರನಾದ್ರೂ ಆಗ್ಬೋದು, ಅಥವಾ 3-4 ತಿಂಗಳುಗಳಾದ್ರೂ ಆಗ್ಬೋದು. ಯಾಕೆಂದ್ರೆ ಇದರಲ್ಲಿ ಮತ್ತೆ ತುಂಬಾ ಫ್ಯಾಕ್ಟರ್ಗಳು ಇನ್ವಾಲ್ವ್ ಆಗಿರುತ್ತೆ. ಆ ಮೂಳೆ ಯಾವ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆಗಿದೆ, ಸೊ ಇದೆಲ್ಲ ವಿಚಾರಗಳನ್ನ ಹೇಳ್ಬೇಕಿರುತ್ತೆ. ಯಾಕೆಂದ್ರೆ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಅಂದ್ರೆ ಡಿಕಂಪೋಸಿಷನ್ ತುಂಬಾ ಆಗಿದ್ದಾಗ ಅಲ್ಲಿ ನಾವು ಫಿಲ್ಟರ್ ಮಾಡಿ ಒಂದು ಒಳ್ಳೆ DNA ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೇನೆ ಕೆಲವೊಮ್ಮೆ ಟೈಮ್ ಆಗ್ಬಿಡುತ್ತೆ. ದಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಆಗಿರುತ್ತೆ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ. ಅದ್ರ ಜೊತೆಗೆ ನಾವೇನೊಂದು ಫಾರೆನ್ಸಿಕ್ ಲ್ಯಾಬ್ ಇದೆ ಇವತ್ತು, ಅಲ್ಲಿ ಒಂದೇನು ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಒಂದು ಎಕ್ಸ್ಪರ್ಟ್ ಇರ್ಬೋದು, ಮತ್ತೆ ಅಲ್ಲಿರುವಂತ ಇಕ್ವಿಪ್ಮೆಂಟ್ಸ್, ಟೆಕ್ನಾಲಜಿ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. ಸೊ ಇದೆಲ್ಲ ವಿಚಾರನ ತಗೊಂಡು ನಾವು ಒಂದು ಸಮಯನ ಡಿಟರ್ಮೈನ್ ಮಾಡ್ತೀವಿ ಅನಾಲಿಸಿಸ್ ರಿಪೋರ್ಟ್ ಕೊಡ್ಲಿ. ಸೊ ಅದು 15 ದಿನನಾದ್ರೂ ಹಿಡಿಬಹುದು, ಅಥವಾ 45 ದಿನನಾದ್ರೂ ಹಿಡಿಬಹುದು, ಅಥವಾ 3-4-5 ತಿಂಗಳಾದ್ರೂ ಹಿಡಿಬಹುದು.
ಇದೆಲ್ಲ ಒಂದು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟ್ ಟು ದೀಸ್ ಬೋನ್ಸ್. ಅದ್ ಬಿಟ್ಟು ಬರೀ ಈ ಮೂಳೆಗಳಿಂದ ನಾವು ಇದು ಮರ್ಡರ, ಹೋಮಿಸೈಡ ಅಥವಾ ರೇಪ್ ಆಗಿದ್ಯಾ ಅಂತ ಬರೀ ಮೂಳೆಗಳಿಂದ ಹೇಳಲಿಕ್ಕೆ ಬರೋಲ್ಲ. ಪ್ರೊವೈಡೆಡ್ ಈ ಮೂಳೆಗಳಿಗೆ ಏನಾದ್ರೂ ಟ್ರಾಮಾ ಆಗಿದ್ದು, ಆ ಒಂದು ಇಂಜುರಿ ನಮ್ಗೆ ಕಂಡು ಬಂತು ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಟೆಸ್ಟಿಂಗ್ ಅಲ್ಲಿ ಅನ್ನೋದಾದಾಗ ನಾವು ಹೇಳ್ಬೋದಿರುತ್ತೆ. ಹೊರತು ಬರೀ ಮೂಳೆ ಅಥವಾ ಅದರಿಂದ DNA ಎಕ್ಸಾಮಿನೇಷನ್ ಮಾಡಿ ಇದು ಮರ್ಡರೋ, ಹೋಮಿಸೈಡೋ ಅಥವಾ ರೇಪೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದ್ ಬಿಟ್ಟು ನಾವು ಆ ಬಾಡಿನ ಎಕ್ಸ್ಯೂಮ್ ಮಾಡ್ಬೇಕಾದ್ರೆ, ಹೊರ ತೆಗಿಬೇಕಾದ್ರೆ ಆ ಬಾಡಿ ಮೇಲಿರೋ ಬಟ್ಟೆ, ಆ ಬಾಡಿ ಮೇಲಿರೋ ಒಡವೆ, ಅವುಗಳಿಂದ ನಾವು ಕೆಲವು ಒಂದೊಂದು ಇಂಟರ್ಪ್ರಿಟೇಷನ್ ಮಾಡ್ಬೋದಿರುತ್ತೆ. ಎಸ್ಪೆಷಲಿ ಐಡೆಂಟಿಫಿಕೇಶನ್ಗೆ ಬಹಳ ಹೆಲ್ಪ್ ಆಗ್ತವೆ. ಬಟ್ ರೇಪ್, ಮರ್ಡರ್ ಅಥವಾ ಹೋಮಿಸೈಡ್ ಅಂತ ಬಂದಾಗ ನಾವು ಪೋಸ್ಟ್ ಮಾರ್ಟಮ್ ಮಾಡಿನೇ ಕಂಡುಹಿಡಿಬಹುದಾಗಿರುತ್ತೆ ಹೊರತು ಬರೀ ಮೂಳೆಗಳಿಂದ ಸಾಧ್ಯ ಇರಲ್ಲ. ಪ್ರೊವೈಡೆಡ್ ಏನಾದ್ರೂ ಬಲವಾದ ಪೆಟ್ಟು ಮೂಳೆಗೆ ಬಿದ್ದಿದ್ದು ಅದು ನಮ್ಗೆ ಮೂಳೆನಲ್ಲಿ ಕಂಡು ಬಂದಾಗ ಇಲ್ಲಿ ಸ್ಟ್ರಗಲ್ ಇರುತ್ತೆ. ಈ ಸ್ಟ್ರಗಲ್ ಸಹಾಯದಿಂದ ರೇಪ್ ಆಗಿರ್ಬೋದು ಅಥವಾ ಮರ್ಡರ್ ಆಗಿರ್ಬೋದು ಅಂತ ಹೇಳ್ಬೋದು ಹೊರತು ಮೂಳೆಗೆ ಯಾವುದೇ ರೀತಿ ಪೆಟ್ಟಾಗಿಲ್ಲ, ಮೂಳೆವರೆಗೂ ಯಾವುದೇ ರೀತಿ ಇಂಜುರಿಗಳು ರೀಚೇ ಆಗಿಲ್ಲ ಅಂತ ಸಂದರ್ಭದಲ್ಲಿ ಬರೀ ಮೂಳೆಗಳಿಂದ ನಾವು ಇದನ್ನು ಹೇಳಲಿಕ್ಕೆ ಬರೋದಿಲ್ಲ. ಸೊ ಇದಿಷ್ಟು ಒಂದು ಪ್ರಿಲಿಮಿನರಿ ಲೆವೆಲ್ ನಲ್ಲಿ ನಾನು ಕೊಡ್ಬೋದಾದಂತ ವಿಚಾರ ನಿಮ್ಗಾಗಿರುತ್ತೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.